ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ವ್ಯಾಸನು ಧರ್ಮರಾಜನನ್ನು ಸಮಾಧಾನಗೊಳಿಸಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದುದು ಎಂಬ 71ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ನಾರದನು ಹೇಳಿದ ಈ ಷೋಡಶ ರಾಜರ ಚರಿತ್ರೆಯನ್ನು ಕೇಳಿ ಸೃಂಜಯನು ಮುಂದೆ ಯಾವ ಮಾತನ್ನು ಆಡದೆ ಸುಮ್ಮನಿದ್ದನು. ಆಗ ನಾರದನು, ಸೃಂಜಯ, ಇದುವರೆಗೆ ನಾನು ಹೇಳಿದುದೆಲ್ಲ ನಿನ್ನ ಮನಸ್ಸಿನಲ್ಲಿ ದೃಢವಾಗಿರುವುದಷ್ಟೇ. ಹಾಗಿಲ್ಲದೆ ಶೂದ್ರೀಪತಿಯಾದ ಬ್ರಾಹ್ಮಣನಲ್ಲಿ ಮಾಡಿದ ಶ್ರಾದ್ದದಂತೆ ಸಂಪೂರ್ಣವಾಗಿ ಮರೆತು ಹೋಯಿತೆ ಎನ್ನಲು ಸೃಂಜಯನು ನಾರದನ ಮುಂದೆ ಕೈಜೋಡಿಸಿ, ಓ ದೇವರ್ಷಿ, ಹಾಗೇನೂ ಇಲ್ಲ. ಯಾಗಶೀಲರು, ಉತ್ತಮ ದಕ್ಷಿಣೆಗಳನ್ನು ಕೊಟ್ಟವರು ಆದ ಪೂರ್ವ ರಾಜರ ಮಹಿಮೆಯನ್ನು ನಿನ್ನಿಂದ ಕೇಳಿ ನಾನು ಆಶ್ಚರ್ಯ ಪರವಶನಾಗಿ ಏನೊಂದು ತೋರದೆ ಸುಮ್ಮನಿದ್ದೆನು. ಸೂರ್ಯ ತೇಜಸ್ಸಿನಿಂದ ಕತ್ತಲೆಯು ಹೇಗೋ ಹಾಗೆ ಪುತ್ರ ಶೋಕವೆಂಬುದು ಈಗ ನನಗೆ ಮರೆತೇ ಹೋಯಿತು. ಈಗ ನಾನು ಧನ್ಯನು, ಪಾಪರಹಿತನು. ಇನ್ನು ನಾನು ಮಾಡಬೇಕಾದ ಕಾರ್ಯವೇನು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ನಾರದನು, ರಾಜ, ದೈವಾಧೀನದಿಂದ ನಿನಗೆ ದುಃಖ ವಿಮೋಚನೆಯಾಯಿತು. ಇನ್ನು ನೀನು ಬೇಕಾದುದನ್ನು ಮಾಡು, ಎಲ್ಲವೂ ನಿನಗೆ ಸಿದ್ಧಿಸುವವು. ನಾವು ಸುಳ್ಳಾಡತಕ್ಕವರಲ್ಲ ಎಂದನು. ಅದಕ್ಕೆ ಆ ಸಂಜಯನು, ಓ ಮಹಾತ್ಮ, ಭಗವಂತನಾದ ನೀನು ಪ್ರಸನ್ನನಾದ ಮೇಲೆ ಯಾವುದು ತಾನೇ ದುರ್ಲಭವು? ನಾನು ನಿನ್ನಿಂದ ಪವಿತ್ರನಾದೆನು ಎನ್ನಲು ಆಗ ನಾರದನು, ರಾಜ, ಶತ್ರುಗಳಿಂದ ಹತನಾದ ನಿನ್ನ ಮಗನನ್ನು ತಿರುಗಿ ನಾನು ಬದುಕಿಸಿಕೊಡುವೆನು. ಕಷ್ಟವಾದ ನರಕದಿಂದ ಉದ್ಧರಿಸಿ ಪ್ರೋಕ್ಷಿಸಲ್ಪಟ್ಟ ಪಶುವಿನಂತೆ ಅವನನ್ನು ನೀನು ಸ್ವೀಕರಿಸು ಎನ್ನಲು ಆ ಕ್ಷಣವೇ ಅದ್ಭುತ ತೇಜಸ್ವಿಯು ನಳಕೂಬರನಂತೆ ಸುಂದರನೂ ಆದ ಆ ಮಗನು ಅಲ್ಲಿಯೇ ಕಾಣಿಸಿಕೊಂಡನು. ಸತ್ತು ಬದುಕಿ ಬಂದ ತನ್ನ ಪುತ್ರನ ಸಮಾಗಮದಿಂದ ಸಂಜಯನು ಪರಮ ಸಂತುಷ್ಟನಾಗಿ ಪೂರ್ಣ ದಕ್ಷಿಣೆಗಳುಳ್ಳ ಅನೇಕ ಯಾಗಗಳನ್ನು ನಡೆಸಿದನು. ಯಾವ ಪುರುಷಾರ್ಥವನ್ನು ಅನುಭವಿಸದೆ, ಯುದ್ಧ ಸನ್ನಾಹಗಳನ್ನು ತಿಳಿಯದೆ, ಯಾಗಗಳನ್ನು ನಡೆಸದೆ, ಸಂತಾನವನ್ನು ಪಡೆಯದೆ ಕಾರುಣ್ಯದಲ್ಲಿ ಮೃತನಾದ ಆ ರಾಜಕುಮಾರನು ತಿರುಗಿ ಜೀವಿಸಿಕೊಂಡು ಮುಂದೆ ತನ್ನ ಜನ್ಮಸಾರ್ಥಕ್ಯವನ್ನು ಪಡೆದನು. ಓ ಯುಧಿಷ್ಠಿರ, ನಿನ್ನ ಕುಮಾರನಾದ ಅಭಿಮನ್ಯುವು ಹಾಗಲ್ಲ. ಅವನು ಮಹಾಶೂರನು, ಕೃತಾರ್ಥನು, ಯುದ್ಧಗಳಲ್ಲಿ ಶತ್ರುಗಳಿಗೆ ಎದೆಗೊಟ್ಟು ಅನೇಕರನ್ನು ಸಂಹರಿಸಿ ಈಗ ವೀರ ಸ್ವರ್ಗವನ್ನು ಸೇರಿರುವನು. ಬ್ರಹ್ಮಚರ್ಯದಿಂದಲೂ ಪುತ್ರ ಸಂತಾನದಿಂದಲೂ ಶಾಸ್ತ್ರಜ್ಞಾನದಿಂದಲೂ ಮಹಾಯಾಗಗಳಿಂದಲೂ ಯಾವ ಯಾವ ಲೋಕಗಳನ್ನು ಪಡೆಯಬಹುದೋ ಅಂತಹ ಅಕ್ಷಯ ಲೋಕಗಳನ್ನು ನಿನ್ನ ಮಗನು ಪಡೆದಿರುವನು. ವಿದ್ವಾಂಸರು ಈ ಲೋಕದಲ್ಲಿ ಪುಣ್ಯ ಕರ್ಮಗಳಿಂದ ಸ್ವರ್ಗವನ್ನು ಬಯಸುವರೇ ಹೊರತು ಸ್ವರ್ಗವಾಸಿಗಳು ಯಾರು ಈ ಲೋಕವನ್ನು ಬಯಸುವುದಿಲ್ಲ. ಆದುದರಿಂದ ಈಗ ಸ್ವರ್ಗದಲ್ಲಿ ಸೇರಿರುವ ಅರ್ಜುನನ ಪುತ್ರನನ್ನು ತಿರುಗಿ ಇಲ್ಲಿಗೆ ತರಬೇಕೆಂದರೆ ಅದು ಸಾಧ್ಯವಲ್ಲ. ಈ ಕೋರಿಕೆಯು ಎಂಥವರಿಗೂ ದುರ್ಲಭವೇ. ಜ್ಞಾನ ದೃಷ್ಟಿಯುಳ್ಳ ಯೋಗಿಗಳು, ಉತ್ತಮ ಯಾಗಗಳನ್ನು ನಡೆಸಿದವರು ಯಾವ ಯಾವ ಲೋಕಗಳನ್ನು ಹೊಂದುವರೋ, ತಪಸ್ಸುಗಳಿಂದಲೂ ಯಜ್ಞಗಳಿಂದಲೂ ಯಾವ ಯಾವ ಲೋಕಗಳು ಲಭಿಸುವವೋ ಆ ಅಕ್ಷಯ ಗತಿಯನ್ನು ನಿನ್ನ ಮಗನು ಹೊಂದಿರುವನು. ವೀರನಾದ ಅಭಿಮನ್ಯುವು ತನ್ನ ಮರಣಾಂತದಲ್ಲಿಯೂ ತಿರುಗಿ ಉತ್ತಮ ಪದವಿಯನ್ನೇ ಹೊಂದಿ ಅಮೃತಮಯವಾದ ತನ್ನ ಕಿರಣಗಳಿಂದ ಚಂದ್ರನಂತೆ ಬೆಳಗುವನು. ಅಭಿಮನ್ಯುವು ತಾನು ಯಾವ ಅಂಶದಿಂದ ಹುಟ್ಟಿದ್ದನೋ ಅದೇ ತನ್ನ ಶರೀರವನ್ನು ಹೊಂದಿರುವನು. ಅವನಿಗಾಗಿ ದುಃಖಿಸಬೇಕಾದುದಿಲ್ಲ. ಮನಸ್ಸನ್ನು ಸ್ಥಿರಗೊಳಿಸು, ದುಃಖಿಸಬೇಡ, ಧೈರ್ಯವನ್ನು ಹೊಂದು. ಬದುಕಿರುವವನಿಗಾಗಿಯೇ ನಾವು ಆಗಾಗ ದುಃಖಿಸಬೇಕಾಗುವುದೇ ಹೊರತು ಸ್ವರ್ಗಕ್ಕೆ ಸೇರಿದವನ ವಿಷಯದಲ್ಲಿ ದುಃಖಕ್ಕೆ ಕಾರಣವೇನಿದೆ? ದುಃಖಿಸುವುದರಿಂದ ದುಃಖವೇ ಹೆಚ್ಚುವುದು. ಆದುದರಿಂದ ವಿದ್ವಾಂಸರು ದುಃಖವನ್ನು ಬಿಟ್ಟು ತಮ್ಮ ಶ್ರೇಯಸ್ಸಿಗಾಗಿ ಯತ್ನಿಸಬೇಕು. ಹರ್ಷ, ಪ್ರೀತಿ, ಆನಂದ, ಪ್ರಿಯವಾಕ್ಕು, ಮನಃಶಾಂತಿ ಇವೇ ಶೌಚವೆನಿಸುವುದು. ದುಃಖವು ಅಶೌಚವೆನಿಸುವುದು. ಆದುದರಿಂದ ದುಃಖವನ್ನು ಬಿಟ್ಟು ಉತ್ಸಾಹದಿಂದಿರು. ಮೃತ್ಯುವಿನ ಉತ್ಪತ್ತಿ ವೃತ್ತಾಂತವನ್ನು, ತಪಸ್ಸಿನ ಮಹಿಮೆಗಳನ್ನು, ಬ್ರಹ್ಮನಿಂದ ನಿರ್ಣಯಿಸಲ್ಪಟ್ಟ ಸರ್ವಭೂತ ಸಮತ್ವವನ್ನು ನನ್ನಿಂದ ನೀನು ಕೇಳಿದೆ. ಸೃಂಜಯನ ಮಗನು ಸತ್ತು ಬದುಕಿದುದನ್ನು ನೀನು ಕೇಳಿದೆ. ಇನ್ನು ದುಃಖಿಸಬೇಡ, ನಾವು ಹೋಗಿ ಬರುವೆವು ಎಂದು ಹೇಳಿ ವ್ಯಾಸನು ಕಣ್ಮರೆಯಾದನು.
ಧರ್ಮರಾಜನು ಅವನಿಂದ ತಾನು ಕೇಳಿದ ಪೂರ್ವರಾಜರ ಚರಿತ್ರೆಗಳನ್ನು, ಅವರ ದಿವ್ಯ ತೇಜಸ್ಸನ್ನು, ಅವರು ಧರ್ಮದಿಂದ ಧನಸಂಗ್ರಹ ಮಾಡಿದುದನ್ನು, ಅವರ ಯಜ್ಞ ಸಂಪತ್ತನ್ನು ನೆನೆಸಿಕೊಂಡು ತನ್ನಲ್ಲಿ ತಾನು ದುಃಖವನ್ನು ಬಿಟ್ಟು ಶಾಂತನಾದನು. ಆದರೆ ಅರ್ಜುನನಿಗೆ ತಾನು ಏನನ್ನು ಹೇಳಬೇಕೆಂಬ ಚಿಂತೆಯು ತಿರುಗಿ ಅವನನ್ನು ಬಾಧಿಸತೊಡಗಿತು. ಇದು 71ನೆಯ ಅಧ್ಯಾಯವು. ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಉಪಪರ್ವವಾದ ಅಭಿಮನ್ಯು ವಧ ಪರ್ವವು ಮುಗಿಯಿತು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.